ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಅಡಿಕೆ ತೋಟ ನಿರ್ವಹಣೆಯಲ್ಲಿ ಒಂದು ಹೊಸ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀವಿ. ಇವಾಗ ನೋಡಿ, ಒಂದು ತೋಟ ಅಂದಮೇಲೆ ಬೇಲಿ ಇದ್ದೇ ಇರುತ್ತೆ. ಆ ಬೇಲಿಯಲ್ಲಿ ಒಂದು ಮುಳ್ಳಿನ ಕಂಟಿ ಅಥವಾ ಯಾವುದಾದ್ರೂ ಒಂದು ಬಳ್ಳಿ ಬೆಳೆದಿರ್ತದೆ, ಜಾಲಿ ಎಲ್ಲ ಬೆಳೆದಿರ್ತದೆ. ಅದನ್ನು ಕತ್ತರಿಸ್ಬೇಕು, ಕ್ಲೀನ್ ಮಾಡಬೇಕು ಅಂತ ಅಂದಾಗ ಎಲ್ಲರೂ ಕುಡುಗೋಲು, ಕಂದ್ಲಿ ಅಥವಾ ಮತ್ತು ಹಲವಾರು ಉಪಕರಣಗಳನ್ನು ಬಳಸ್ತಾರೆ. ಅದರಿಂದ ಕೈ ಗಾಯ ಆಗೋಂಥದ್ದು, ಮುಳ್ಳು ಚುಚ್ಚೋವಂಥದ್ದು ಹಾಗೂ ವ್ಯರ್ಥ ಪ್ರಯತ್ನಗಳಾಗುತ್ತೆ. ಅದಕ್ಕೆ ಏನು ಮಾಡಿದ್ದೀವಿ ಅಂತಂದರೆ, ಇವತ್ತು ಹೊಸ ಉಪಕರಣವನ್ನು ತೋರಿಸ್ತಾ ಇದ್ದೀವಿ. ಇದರ ಹೆಸರು ಬೈಪಾಸ್ ಲೂಪರ್. ಇದು ಹೇಗೆ ಅಂತ ಅಂದರೆ, 2 ಅಡಿಯಷ್ಟು ಉದ್ದ ಇರುತ್ತೆ ಮತ್ತು ಅದರಲ್ಲಿ ಅದು ಸ್ಲಿಪ್ ಆಗಬಾರ್ದು ಅಥವಾ ಅದು ಕೈಯಿಂದ ಜಾರಬಾರ್ದು ಅಂತ ಅದು ಗೇರ್ ಲಿವರ್ ಸಿಸ್ಟಮ್ ಇರುತ್ತೆ. ಅದರಿಂದ ಕೆಲಸ ಭಾಳ ಸುಲಭವಾಗುತ್ತೆ. ಹೇಗಾಗುತ್ತೆ ಅಂತ ಒಂದು ಸಣ್ಣ ತುಣುಕನ್ನು ತೋರಿಸ್ತಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಅದರಲ್ಲಿ ಹೆಚ್ಚು ಕಮ್ಮಿ ಒಬ್ಬ ಮನುಷ್ಯನ ಕೈಯಷ್ಟು ದಪ್ಪ ಇರ್ತಕ್ಕಂಥ ಒಂದು ಬಳ್ಳಿಯನ್ನು ಕೂಡ ಕತ್ತರಿಸ್ಬೋದು ಭಾಳ ಸುಲಭವಾಗಿ. ನೋಡ್ತಾ ಇರ್ಬೋದು. ಹಾಗೂ ಇದರಿಂದ ಹೇಗೆ ಯಾವ ರೀತಿ ಕೆಲಸ ಆಗುತ್ತೆ ಅಂತಂದರೆ, ನಾವು ತೀರಾ ಒಳಗಡೆ ಇರುವಂಥ ಬಳ್ಳಿಗಳನ್ನು ಕತ್ತರಿಸ್ಬೇಕಾಗಿರೋಂಥ ಇದಿರುತ್ತೆ. ಆ ಟೈಮಲ್ಲಿ ಕೈಗಳನ್ನು ಕಂದ್ಲಿಂದ ಅಥವಾ ಕುಡುಗೋಲಿಂದ ಕೈಗೆ ಹಾಕೋದ್ರಿಂದ ಕೈಗೆ ಯಾವುದಾದ್ರೂ ಹುಳ ಕಚ್ಚೋವಂಥದ್ದು, ಆ ಸಂಧಿಯಲ್ಲಿ ಅಥವಾ ಏನಾದರೂ ಒಂದು ಇರ್ತದೆ, ಅದರಿಂದ ಕೈ ಗಾಯ ಆಗುವಂಥದ್ದು ಮತ್ತೊಂದು ಏನಾದರೂ ಆಗುತ್ತೆ. ಆದರೆ ಈ ಬೈಪಾಸ್ ಲೂಪರ್ ಲಿವರು ಉದ್ದ ಇರುತ್ತೆ. ಅದರಿಂದ ನಾವು ಎಷ್ಟು ದೂರ ಬೇಕಾದರೂ ಕೈ ಹಾಕ್ಬೋದು. ನೋಡಿ, ಈ ಬೈಪಾಸ್ ಲೂಪರಿಂದ ತೋಟದಲ್ಲಿ ಬಿದ್ದಿರುವಂಥ ಅಡಿಕೆಯ ಗರಿಗಳನ್ನು ಸಣ್ಣದಾಗಿ ಕತ್ತರಿಸಿ ಅದನ್ನು ತೋಟದ ತುಂಬ ಹರಡ್ಬೋದು. ಅದರಿಂದ ಅದು ಮಣ್ಣಲ್ಲಿ ಭಾಳ ಸುಲಭವಾಗಿ ಬೆರೆತು ಎರೆಹುಳುಗಳಿಗೆ ಗೊಬ್ಬರ ಆಗುತ್ತೆ. ಇವಾಗ ಕುಡುಗೋಲು ಬಳಸೋದ್ರಿಂದ ಆಗಿರ್ಬೋದು ಅಥವಾ ಕಂದ್ಲಿ ಬಳಸೋದ್ರಿಂದ ಆಗಿರ್ಬೋದು, ನಮಗೆ ಕೈಗಳನ್ನು ನಾವು ಯಾವಾಗಾದರೂ ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಆಗ ಕೈಗಳನ್ನು ಗಾಯ ಮಾಡ್ಕೊಳ್ಳೋವಂಥದ್ದು, ಕೈಗಳಿಗೆ ಹಾನಿ ಮಾಡೋವಂಥದ್ದು ಇದರಲ್ಲಿ ಇರೋದೇ ಇಲ್ಲ. ಯಾಕಂದರೆ ಇದು ಎಷ್ಟು ಸುರಕ್ಷಿತವಾಗಿರುತ್ತೆ ಅಂತಂದರೆ, ನೋಡ್ತಾ ಇರ್ಬೋದು, ಕಟರ್ ಬ್ಲೇಡು ನಮ್ಮ ಕೈಯಿಂದ ಹೆಚ್ಚು ಕಮ್ಮಿ 2 ಅಡಿಯಷ್ಟು ದೂರದಲ್ಲಿರುತ್ತೆ. ಈ ತರಹದ ಉಪಕರಣಗಳನ್ನು ಬಳಸೋದ್ರಿಂದ ರೈತರಿಗೆ ತುಂಬಾ ಸಹಾಯ ಆಗುತ್ತೆ ಹಾಗೂ ಕೆಲಸ ಸುಲಭವಾಗುತ್ತೆ. ಇದು ಬೈಪಾಸ್ ಲೂಪರ್. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಹೆಸರು ಬೈಪಾಸ್ ಲೂಪರ್. ಇದು ಅಮೆಜಾನ್ ಅಥವಾ ಯಾವುದಾದ್ರೂ ಫ್ಲಿಪ್ಕಾರ್ಟ್ ಇಂತಹ ಶಾಪಿಂಗ್ ಆ್ಯಪ್ಗಳಲ್ಲಿ ಲಭ್ಯವಿರುತ್ತದೆ. ಇದನ್ನು ಅಮೆಜಾನಿಂದ ಖರೀದಿ ಮಾಡ್ಬೋದು. ಇದೇನು ಭಾಳ ರೇಟು ಜಾಸ್ತಿ ಇರೋದಿಲ್ಲ, ರೇಟು ಜಾಸ್ತಿ ಇರೋದು. ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಕೊಡೋದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀವಿ.